ಅಲ್ಲೊಂದು ಜಾಗ ಯಾರೂ ಹೋಗಿಲ್ಲ, ಬನ್ನಿ ಹೋಗೋಣ. ಒಂದು ಹೆಲ್ಮೆಟಲ್ಲಿರೋದು ಆಸ್ಮೋ ಆ್ಯಕ್ಷನ್ 5 Pro. ಎಲ್ಲಿದ್ದೀವಿ ಏನು ಎತ್ತಂತ ಒಂದು ಚೂರು ಗೊತ್ತಾಗ್ತಲ್ಲ ನನಗೆ. ಆ್ಯಂಡ್ ಇದು DJI 360. ಇನ್ನು ಕೆಲವರಂತೂ ಅಕ್ಕಪಕ್ಕ ಗದ್ದೆಯಿಂದ ಉದ್ಭವ ಮೂರ್ತಿಗಳ ಥರ ರಾಪ್ ಅಂತ ಬಂದ್ಬಿಡ್ತಾರೆ. ಎತ್ತ ನೋಡಿದರು ಹಚ್ಚ ಹಸಿರು. ಯಾವ್ದ್ಯಾವುದೋ ರೋಡಲ್ಲಿ ಬರ್ತಾ ಇದ್ದೀವಿ, ಗೂಗಲ್ ಮ್ಯಾಪ್ ಕರ್ಕೊಂಡು ಬರ್ತಾ ಇದೆ. ವಾವ್, ಇದಂತೂ ಅಲ್ಟಿಮೇಟ್ ಆಗಿದೆ. ನಮಸ್ಕಾರ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್. ಸೊ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಖಂಡಿತ ನನಗೂ ಗೊತ್ತಿಲ್ಲ. ಓಕೆ, ಜಸ್ಟ್ ಹೊಸ ಕ್ಯಾಮ್ರಾಗಳು ತಗೊಂಡೆ. ಸೊ ಅದನ್ನು ಒಂದ್ಸಲ ಟೆಸ್ಟ್ ಮಾಡೋಣ ಅಂತ ಹೋಗ್ತಾ ಇರೋದು. ಒಂದು ಹೆಲ್ಮೆಟಲ್ಲಿರೋದು ಆಸ್ಮೋ ಆ್ಯಕ್ಷನ್ 5 Pro ಆ್ಯಂಡ್ ಇದು DJI 360. ಸೊ ಹೊಸದಾಗಿ ಲಾಂಚ್ ಆಗಿರೋದು. ಸೊ ಅವೆರಡೂ ಒಂದ್ಸಲ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಖಂಡಿತ ಗೊತ್ತಿಲ್ಲ. ಹಾಗೆ DJIದು ಏನೇನು ಪ್ರಾಡಕ್ಟ್ ಇದೆ ನನ್ನ ಹತ್ರ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಡ್ರೋನ್ ತೊಗೊಂಡಿದ್ದೀನಿ, ಹೆಲ್ಮೆಟ್ ಮೇಲೆ ಆ್ಯಕ್ಷನ್ 5 Pro ಇದೆ ಆ್ಯಂಡ್ ಹ್ಯಾಂಡಲ್ ಮೇಲೆ DJI 360 ಇದೆ. ಸೊ ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಸುಮ್ಮನೆ ಒಂದು ರೈಡ್ ಅಂತ ಹೋಗ್ತಾ ಇದ್ದೀನಿ. ರಾತ್ರಿ ಇದ್ದಕ್ಕಿದ್ದಂಗೆ ಅನ್ನಿಸ್ತು ಒಂದು ಚೆಕ್ ಮಾಡೋಣ ಅಂತ. ಯಾವತ್ತು ಫ್ರೈಡೇ ಬಂದಿದ್ದು. ಸೊ ಚೆಕ್ ಮಾಡೋಣ ಅಂತ ಅನ್ನಿಸ್ದಾಗ ಪ್ರಣಾಮಗೆ ಫೋನ್ ಮಾಡಿದೆ, ಎಲ್ಲರೂ ಒಂದು ರೈಡ್ ಹೋಗೋಣ ಅಂತ. ಸರ್ ಎಲ್ಲಿ ಹೋಗೋಕ್ಕೂ ಆಗಲ್ಲ, ಸಿಕ್ಕಾಬಟ್ಟೆ ಮಳೆ, ಒಂಥರ ಇರಿಟೇಟ್ ಆಗುತ್ತೆ. ಸೊ ನಿನ್ನೆ ರಾತ್ರಿನೂ ಸಿಕ್ಕಾಬಟ್ಟೆ ಮಳೆ ಬಂತು. ಆಮೇಲೆ ಹಾಗೆ ಅಂದ್ಕೊಂಡಾಗ ಅವ್ನು ಹೇಳ್ದ, ಸುಮ್ಮನೆ ಕ್ಯಾಮ್ರಾಗಳು ಎತ್ಕೊಂಡು ನಮ್ಮೂರಿಗೆ ಬನ್ನಿ, ನಮ್ಮೂರಲ್ಲ ನಮ್ಮ ಹಳ್ಳಿ ಕಡೆಗೆ ಬನ್ನಿ. ಸೊ ಇಲ್ಲೇ ಹೊಲ ಗದ್ದೆದೆಲ್ಲ ತುಂಬ ಚೆನ್ನಾಗಿರುತ್ತೆ, ಹೆಂಗಿದ್ರು ಡ್ರೋನು ತೆಗೆದು ತುಂಬ ದಿನ ಆಗಿದೆ, ಎಲ್ಲ ಎತ್ಕೊಂಡು ಬಂದುಬಿಡಿ, ಇಲ್ಲೇ ಎಲ್ಲ ಚೆಕ್ ಮಾಡ್ದಂಗೂ ಆಗುತ್ತೆ, ನಾನು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ದೆ. ಅವನು ನೋಡಿಲ್ಲ ಈ ಕ್ಯಾಮ್ರಾಗಳು. ಸೊ ಹಂಗಾಗಿ ಹೊರಡ್ತಾ ಇದ್ದೀನಿ ಈಗ. ಖಂಡಿತವಾಗ್ಲೂ ಕ್ವಾಲಿಟಿ ಹೇಗಿದೆ, ಕ್ಲಾರಿಟಿ ಹೇಗಿರುತ್ತೆ, ಆಡಿಯೋ ಹೇಗಿದೆ ಗೊತ್ತಿಲ್ಲ. ಯಾಕೆಂದರೆ ಮುಂಚೆ ನಾನು GoPro Hero 12, GoPro Hero 9 ಯೂಸ್ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಒಂಥರ ಅಡ್ಜಸ್ಟ್ ಆಗಿಬಿಡ್ತು. ಆಲ್ಮೋಸ್ಟ್ ಒಂದು 4-5 ಇಯರ್ಸಿಂದ ಅದೇ ಯೂಸ್ ಮಾಡ್ತಾ ಇರೋದು. ಬಟ್ ಈಗ ಒಂದ್ಸಲ ನೋಡೋಣ. ಅದರೊಳಗೆ ಸ್ವಲ್ಪ ಇಶ್ಯೂಸ್ ಅಂತ ಹೇಳ್ತಾರೆ, ಬಟ್ ನನಗೆ ಯಾವತ್ತೂ ಏನೂ ಬಂದಿಲ್ಲ. ಹಳೇದಾಗ್ತಾ ಇದೆ. DJI ಅವ್ರದ್ದು ಒಳ್ಳೆ ಪ್ರಾಡಕ್ಟ್. ಒಂದು DJI ಅವ್ರದ್ದು ಎಕೋಸಿಸ್ಟಮ್ ಚೆನ್ನಾಗಿದೆ. ಸೊ ಇದು ಕ್ಯಾಮ್ರಾಗೂ DJI ಮಿನಿ ಮೈಕ್ ಕನೆಕ್ಟ್ ಮಾಡಿದ್ದೀನಿ. ಆ್ಯಕ್ಷನ್ 5 Pro ಕ್ಯಾಮ್ರಾಗೂ ಮಿನಿ ಮೈಕ್ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡೋಣ, ಎಲ್ಲ ವೈರ್ಲೆಸ್ ಆಗಿದೆ, ನೋಡೋಣ, ಚೆಕ್ ಮಾಡೋಣ ಅಂತ ಹೊರಟಿದ್ದೀನಿ. ಎಲ್ಲೋಗ್ತೀವಿ ಇವತ್ತೊಂದು ಡೆಸ್ಟಿನೇಷನ್ ಏನು ಎತ್ತ ಅಂತ ಖಂಡಿತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಈಗ ರಿಂಗ್ ರೋಡ್ ಹತ್ರ ಇದ್ದೀನಿ. ಫಸ್ಟು ಪ್ರಣಾಮ್ ಮನೆ ಹತ್ರ ಹೋಗೋದು, ಅದಾದಮೇಲೆ ನೋಡೋದು. ಚೆನ್ನಾಗಿದೆ ವೆದರ್, ಸೂಪರಾಗಿ ಲೈಟಾಗಿ ಡಿಸಲ್ ಆಗ್ತಾಯಿದೆ. ಸೊ ಈ DJI ಆ್ಯಕ್ಷನ್ 5 Pro ಕ್ಯಾಮ್ರಾ ಮತ್ತು DJI ಮೈಕ್ ಕನೆಕ್ಟ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜು, ಕಂಪ್ಲೀಟ್ ವಾಟರ್ ಪ್ರೂಫು. ಸೊ ಎಲ್ಲೂ ವೈರಿಂಗ್ ಕನೆಕ್ಷನ್ ಇಲ್ಲ ಅಂದಮೇಲೆ ಸೊ ನೀರು ಹೋಗುತ್ತೆ ಒಳಗಡೆ, ತುಂಬ ಮಳೆ ಬಂದರೆ ಎತ್ತಿಡಬೇಕು, ಅವೆಲ್ಲ ಏನೂ ತಂಟೆ ತಕರಾರುಗಳಿಲ್ಲ. ಮೈಕು ಹೆಲ್ಮೆಟ್ ಒಳಗಡೆ ಇದೆ ಆ್ಯಂಡ್ ಕ್ಯಾಮ್ರಾ ಕಂಪ್ಲೀಟ್ಲಿ ವಾಟರ್ ಪ್ರೂಫು. ಎಲ್ಲೂ ಏನೂ ಕನೆಕ್ಷನ್ ಮಾಡೋದಕ್ಕೆ ಡೋರ್ಗಳೇನು ಓಪನ್ನೇ ಮಾಡಿಲ್ಲ ಅಂದರೆ ಸೊ ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಸೊ ಆರಾಮಾಗಿ ಎಂಥ ಮಳೆ ಆದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು.
ಒಂದು 20 ನಿಮಿಷ ಆಯಿತು. ಈಗ ಹೊರಡ್ತಾ ಇದ್ದೀವಿ. ಆದಷ್ಟು ನಂಜನಗೂಡು ಕಡೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲೇನಾರು ಡ್ರೋನ್ ಹಾರ್ಸೋಕ್ಕೆ ಚಾನ್ಸ್ ಸಿಗುತ್ತಾ ಅಂತ ನೋಡ್ತೀವಿ. ನಂಜನಗೂಡು ಟೌನ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿಂದ ದೇವಸ್ಥಾನ ಇನ್ನೊಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೆ. ನೋಡುವ ಬಂತು ಮೇಯ್ನ್ ನಂಜನಗೂಡು ಸರ್ಕಲ್. ಇದು ತುಂಬ ದಿನ ಆಗಿತ್ತು ಬಂದು, ಹೆಚ್ಚು ಕಡಿಮೆ ಈ ರೋಡಿಗೆ ಬಂದು ಒಂದು 4-5 ತಿಂಗಳ ಮೇಲೆ ಆಗಿತ್ತು. ಲಾಸ್ಟು ಚಾಮರಾಜನಗರ ಹೋದಾಗ ಬಂದಿದ್ದು ನಾನು, ಅದಾದಮೇಲಿಂದ ಬಂದಿರಲಿಲ್ಲ. ಈಗ ಬರ್ತಾಯಿದ್ದೀನಿ. ಸೊ ಇಲ್ಲಿ ದೇವಸ್ಥಾನದ್ದು ಡ್ರೋನ್ ಹಾರ್ಸೋಣ ಅಂತ ಅನ್ಕೊತಾ ಇದ್ದೀವಿ. ಬಟ್ ಅಲ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ವೋ, ಯಾವನಾರು ಹಾಕೊಂತಾನೋ ಏನು ಅಂತ ಗೊತ್ತಿಲ್ಲ. ದೇವಸ್ಥಾನದ್ದು ಡ್ರೋನ್ ಶಾಟ್ ತೊಗೊಂಡು ಹೊರಡ್ತಾ ಇದ್ದೀವಿ. ಸೊ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿದೆ. ಬೇಡ, ಇಲ್ಲಿ ಹತ್ರದಲ್ಲಿ ಇನ್ನೊಂದಿದೆ, ಅಲ್ಲೊಂದು ಜಾಗ ಯಾರೂ ಹೋಗಿಲ್ಲ, ಬನ್ನಿ ಹೋಗೋಣ ಅಂತ ಹೇಳಿದ್ರು. ಈಗ ನಂಜನಗೂಡಿಂದ ಹುಲ್ಲಳ್ಳಿ ಅಂತ ಇದೆ. ಸೊ ಅದ್ರ ಹತ್ರ ಹೋಗ್ತಾ ಇದ್ದೀವಿ. ಹುಲ್ಲಳ್ಳಿಯಲ್ಲಿ ಏನೂ ಇಲ್ಲ, ಬಟ್ ಹೋಗೋ ದಾರಿಲಿ ಸೀನ್ರಿ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಅಲ್ಲೊಂದು ಹೋಗ್ಬಿಟ್ಟು 1-2 ಸಲ ಡ್ರೋನ್ ಹಾರಿಸ್ಕೊಂಡು ಆ ಕಡೆ ಈ ಕಡೆ ಹೋಗೋಣ ಅಂತ. ಟೈಮ್ ಎಕ್ಸಾಕ್ಟ್ಲಿ 8:30. ನಂಜನಗೂಡಿನ ರೈಲ್ವೆ ಟ್ರ್ಯಾಕ್. ಶೇಟ್. ಆಹಾ, ಜಸ್ಟ್ ಎಸ್ಕೇಪು. ನಾವು ನಂಜನಗೂಡಿಂದ ಹುಲ್ಲಳ್ಳಿಗೆ ಹೋಗಿ ತುಂಬ ವರ್ಷ ಆಗೋಗಿದೆ. ಇಲ್ಲಿಂದ ಹುಲ್ಲಳ್ಳಿ 18 ಕಿಲೋಮೀಟ್ರು. ಓಕೆ, ಬಟ್ ನಾವೇನು ಮಾಡ್ತಾಯಿದ್ದೋ, ಮೈಸೂರಿಂದ HD ಕೋಟೆ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾಯಿದ್ದೋ. ಇದು ಬಂದು ಒಂದು 15-20 ವರ್ಷದ ಮೇಲೆ ಆಗಿರಬೇಕು ನಾನು ಈ ರೋಡಿಗೆ ಬಂದು. ಹಾಕ್ಕೊಂಡ್ರು ಒಂದು ಕಡೆ ಟೀ ಕುಡಿಯೋಣ ಅಂದಿದ್ದಕ್ಕೆ. ಓಕೆ, ಟೀ ಕುಡ್ಕೊಂಡು ಆಮೇಲೆ ಸಿಗುವ. ಒಂದು ಟೀ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಈಗ ಹೊರಟಿದ್ದೀವಿ. ಇಲ್ಲಿಂದ ದಾರಿಲಿ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋದು. ಆಮೇಲೆ ಇನ್ನೊಂದು ಯಾವುದೋ ಲೊಕೇಶನ್ ಹೇಳ್ದ, ಅದೊಂದನ್ನು ನೋಡ್ತಾ ಇದ್ದೀವಿ. ಇಲ್ಲಿಂದ ಒಂದು 35-40 ಕಿಲೋಮೀಟ್ರ್ ದೂರದಲ್ಲಿ ಒಂದು ಲೊಕೇಶನ್ ಇದೆ ಅಂತೆ. ಹುಡುಕ್ತು ಈಗ ಟೀ ಕುಡ್ಕೊಂಡು ಕೂತ್ಕೊಂಡು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಚಿಕ್ಕ ದೇವಮ್ಮನ ಬೆಟ್ಟ ಅಂತೆ. ಸೊ ಅಲ್ಲಿಗೆ ಹೋಗಿ ಸುಮ್ಮನೆ ಹಿಂಗೊಂದು ದರ್ಶನ ಮಾಡಿಕೊಂಡು, ಬೆಟ್ಟದ ಹತ್ರ ಚೆನ್ನಾಗಿದೆ ಅಂತೆ, ಅದನ್ನು ನೋಡಿಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ ಒಂಥರ ಇಲ್ಲೆಲ್ಲ. ಸೊ ನಾವೆಲ್ಲ ಇಲ್ಲಿ ಫುಲ್ ಗ್ರೀನ್ ಇರುತ್ತೆ ಅಂದ್ಕೊಂಡು ಬಂದು, ಬಟ್ ಭತ್ತದ್ದು ಪೈರೆಲ್ಲ ಕಟಾವು ಮಾಡಿ
ಹೊಸ್ದಾಗಿ ಮಾಡ್ತಾಯಿದ್ದಾರೆ. ಸೊ ನಾವು ಅಂದ್ಕೊಂಡಂಗೆ ಕಂಪ್ಲೀಟ್ ಗ್ರೀನ್ ಇಲ್ಲ, ಗೊತ್ತಿರಲಿಲ್ಲ. ಸೊ ಮಳೆಗಾಲ ಅಂದರೆ ನೋಡಿ ಅಲ್ಲೆಲ್ಲ ಫುಲ್ ಗ್ರೀನ್ ಹೊಸ್ದಾಗಿ ನಾಟಿ ಮಾಡ್ತಾಯಿದ್ದಾರೆ. ಆ ಕಡೆ ಇಲ್ಲೂ ನೋಡಿ ಇದು ಸೂಪರಾಗಿದೆ. ನಂದು ಬೇರೆ ಲೋ ಫ್ಯೂಯಲ್ ವಾರ್ನಿಂಗ್ ಬಂತು. ನಾನು ಬರೀ ನಂಜನಗೂಡು ಅಲ್ವಾ, ಇನ್ನೂ ಒಂದು 150 ಕಿಲೋಮೀಟರ್ಸ್ ರೇಂಜ್ ಇದೆ ಅಂದ್ಕೊಂಡು ಬಂದಿದ್ದೆ. ಲೋ ಫ್ಯೂಯಲ್ ಬರ್ತಾಯಿದೆ ನೋಡಿ. ಇದು ಸೂಪರ್ ಅಲ್ಟಿ ನೋಡಿ, ಇಲ್ಲಿ ತೋಟ ಥರ ಮಾಡಿಕೊಂಡು ಕಂಪ್ಲೀಟಾಗಿ ಈ ಥರ ಮಸ್ತಾಗಿರುತ್ತೆ. ಹಳ್ಳಿಗಳ ಕಡೆ ಒಳಗಡೆ ಬಂದರೆ ಒಳ್ಳೊಳ್ಳೆ ಪ್ಲೇಸ್ಗಳಿರುತ್ತೆ, ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಥರ ಏನಂತಾರೆ ಮಾನ್ಸೂನ್ ಆದಮೇಲೆ, ಇಲ್ಲ ಮಾನ್ಸೂನಲ್ಲಿ ಬಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಮಳೆ ಅದ್ರ ಬದಲು ಚೂರು ಮಳೆ ನಿಂತಾದ್ಮೇಲೆ ಬಂದರೆ ನೋಡಿ ರೋಡಲ್ಲಿ ಸಹಿತ ಫುಲ್ ಗ್ರೀನು. ಹುಲ್ಲಳ್ಳಿ ಎಂಟ್ರಿ ಅದು. ಓಕೆ, ಇಲ್ಲೊಂದು ನಮ್ಮ ಕಸ್ಟಮರ್ ಇದ್ದಾರೆ. ಎಲ್ಲಿ 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 ಈ ಕಡೆನೇ ಎಲ್ಲ ಮುಂದೆ ಇದ್ದಾರೆ. ಸೊ ಮೇನ್ ಜಂಕ್ಷನ್ನು ಯಾವ ಕಡೆ ಹೋಗಬೇಕು ಅವ್ನು ಮ್ಯಾಪ್ ಹಾಕ್ಕೊಂಡಿದ್ದಾನೆ. ಓಕೆ, ಇದು ವಾಪಸ್ ಮೈಸೂರು ದಾರಿಗೆ ಹೋಗ್ತಾ ಇದೆ. ಓ, ಇಲ್ಲಿಂದ ವಾಪಸ್ಸು ಎಸ್ ಡಿ ಕೋಟೆ ರೋಡ್ ಕನೆಕ್ಟ್ ಆಗಿ ಅಲ್ಲಿಂದನೇ ಹೋಗ್ಬೇಕಾ ಏನು ಅಂತ ಗೊತ್ತಿಲ್ಲ. ಆಹಾ, ಸೂಪರಾಗಿದೆ ಆ ಕಡೆ ಎಲ್ಲ ನೋಡಿ ಹೆಂಗಿದೆ ಮಸ್ತಾಗಿ. ಇನ್ನು 50 ಮಿನಿಟ್ಸ್ ಇದೆ. ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ವ. ಯಾವುದೋ ಆಫ್ ರೋಡ್ ಓಡಿಸ್ತಾ ಇದ್ದಾನೆ. ಶಬಾಷ್ ಶಬಾಷ್ ರೀ. ಇದೇ ಬೇಕಾಗಿದ್ದಿತ್ತು ನಮಗೆ. ಸಂಡೇಗೆ ಒಂದು ಆಫ್ ರೋಡು ಟ್ರಯಲು ಬಂದಂಗೆ ಆಗೋಯ್ತು. ಬಟ್ ಇದಕ್ಕೆ ನಾವು ಪ್ರಿಪೇರ್ ಆಗಿಲ್ಲ. ಬ್ಯಾಗಲ್ಲೆಲ್ಲ ಡ್ರೋನ್ ಎಲ್ಲ ಇದೆ, ಎಸ್ದಂಗೆ ಆದ್ರೆ ಆಮೇಲೆ ಕ್ಯಾಲಿಬ್ರೇಷನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಡ್ರೋನ್ದು. ಮಸ್ತ್ ಯಾವುದ್ಯಾವುದೋ ರೋಡಲ್ಲಿ ಬರ್ತಾಯಿದ್ದೀವಿ. ಗೂಗಲ್ ಮ್ಯಾಪ್ ಕರ್ಕೊಂಡು ಬರ್ತಾಯಿದೆ, ಗೊತ್ತಿಲ್ಲ. ಅವನು ಬೇರೆ ಮ್ಯಾಪ್ ಹಾಕ್ಕೊಂಡಿರೋದು, ಎಲ್ಲಿಗೆ ಹಾಕಿದ್ದಾನೆ ಏನು ಅಂತ ನಾನು ನೋಡಲಿಲ್ಲ. ಹೋಗ್ತಾ ಇದ್ದೀವಿ. ಶಬಾಷ್. ಆಹಾ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹೆಂಗೆ ನಾವೆಲ್ಲ ಕಾರೆಲ್ಲ ವಾಶ್ ಮಾಡಬೇಕು ಅಂದರೆ ನದಿಗೆ ಏನದು ಸರ್ವಿಸ್ ಸ್ಟೇಷನ್ ಹುಡುಕ್ತೀವಿ. ಇವ್ರು ನೋಡಿ ನೀಟಾಗಿ ಇಲ್ಲಿ ನದಿಗೇ ಕಾರ್ ಇಳಿಸ್ಬಿಟ್ಟು ಕಾಲುವೆಗೆ ಹೆಂಗೆ ವಾಶ್ ಮಾಡ್ತಾಯಿದ್ದಾರೆ. ಆಹಾ ಆಹಾ, ಶಾರ್ಟ್ಕಟ್. ಮೈಸೂರು ಟು ಎಚ್ ಡಿ ಕೋಟೆ ರೋಡ್ ಕನೆಕ್ಟ್ ಆಯ್ತಾ ಅಂತ. ಗುಡ್. ಇಲ್ಲಿಂದ ಇನ್ನೊಂದು 25 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ನೋಡುವ, ಇದು ಮೈಸೂರಿಂದ ಎಚ್ ಡಿ ಕೋಟೆಗೆ ಹೋಗೋ ರೋಡೇನೆ ಇದು, ಮಾನಂದವಾಡಿ ರೋಡ್ ಅಂತ ಹೇಳ್ತಾರೆ. ಸೊ ಡೈರೆಕ್ಟ್ ಹಾಗೇ ಬರ್ಬೋದಾಗಿತ್ತು. ನಾನು ನಂಜನಗೂಡಿಗೆ ಬಂದು ಸೊ ಅಲ್ಲಿ ಡಿಸೈಡ್ ಆಗಿದ್ದಲ್ವ ಪ್ಲ್ಯಾನು, ಅದಕ್ಕೆ ಹುಲ್ಲಳ್ಳಿ ಒಳಗಡೆಯಿಂದ ಬಂದಿದ್ದೀನಿ. ಪುನಃ ಯಾವುದೋ ಒಳಗಡೆ ಊರೊಳಗಡೆ ಕರ್ಕೊಂಬರ್ತಾ ಇದೆ. ರೋಡೆಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ. ಇನ್ನೂ 40 ಮಿನಿಟ್ಸ್ನ ತೋರಿಸ್ತಾ ಇದೆ. 20 ಕಿಲೋಮೀಟರ್ಸು. ಯಾವುದೋ ಸಣ್ಣ ಹಳ್ಳಿ ಒಳಗಡೆ ಬರ್ತಾಯಿದೆ. ರೋಡ್ ಹಿಂಗೆ ಇದ್ಬಿಟ್ರೆ ಸ್ವಲ್ಪ ಆರಾಮಾಗಿ ಹೊಡಿಬೋದು. ನಾವು ಆವಾಗಲೇ ಹುಲ್ಲಳ್ಳಿಯಿಂದ ಬಂದಿದ್ದು ರೋಡಾದರೆ ಭಾರಿ ಕಷ್ಟ. ಬಟ್ ಇಲ್ಲಿಂದ ನಂಜನಗೂಡು 29 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಅಪ್ಪ ಹೆಂಗೆ ಅಂತ ಗೊತ್ತಿಲ್ಲ. ಏನೋ ಕನ್ಫ್ಯೂಷನ್, ಯಾಕೋ ಕರ್ಗ ತೋರಿಸುತ್ತಾ ಅಂತ ಅನ್ನಿಸ್ತಾ ಇದೆ ಗೂಗಲ್ ಅಮ್ಮ. ಯಾಕೋ ಫುಲ್ ಸಂಡೇ ಇದರಲ್ಲೇ ಕಳಿತೀವ ಅಂತ ಅನ್ನಿಸ್ತಾ ಇದೆ. ಆಗಲೇ 10 ಗಂಟೆ ಆಯಿತು, ಇನ್ನೂ ತಿಂಡಿನೂ ತಿಂದಿಲ್ಲ. ಎಚ್ ಡಿ ಕೋಟೆಗೆ ಹೋಗ್ಬಿಟ್ಟು ಅಲ್ಲಿಂದ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಗೂಗಲ್ ಅಮ್ಮ ನೋಡಿದ್ರೆ ಇಲ್ಲೆಲ್ಲೋ ಕರ್ಕೊಂಬರ್ತಾಯಿದೆ. ಸಂಡೇ ಬ್ರೇಕ್ಫಾಸ್ಟ್ ರೈಡು ವಿತೌಟ್ ಬ್ರೇಕ್ಫಾಸ್ಟ್ ಮುಗಿಸ್ತೀವ.
ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಪುನಃ ಅದೇ ಥರ ಕಿತ್ತಿ ಉದ್ರೋಗಿರೋ ರೋಡಿಗೆ ಬಂದಿದ್ದೀವಿ. ಶಬಾಸ್. ಅಲ್ಲಿನ್ನೂ ವರ್ಸ್ಟಾಗಿತ್ತು ಮುಂಚೆ. ಅಂಬೇಡ್ಕರ್ ಭವನ ಯಾವ ಊರು ಗೊತ್ತಿಲ್ಲ. ಚಿಕ್ಕದೇವಮ್ಮನ ಬೆಟ್ಟ ಅಲ್ಲಿ ನೋಡಿಲಿ. ಚಿಕ್ಕದೇವಮ್ಮನವರ ಬೆಟ್ಟಕ್ಕೆ ದಾರಿ ಇನ್ನೂ 9 ಕಿಲೋಮೀಟ್ರ್ ಇದೆ. ಸರಿ, ಮತ್ತು ಈ ಥರ ರೋಡಲ್ಲಿ 9 ಕಿಲೋಮೀಟ್ರ್ ಇದ್ದರೆ ಈ ಸ್ಪೀಡಲ್ಲಿ ಹೋದರೆ ಹೆಚ್ಚು ಕಡಿಮೆ ಒಂದು 3/4 ಅವರ್ ಬೇಕು. ಅದೇ ಅಂದ್ಕೊಂಡೆ 20 ಕಿಲೋಮೀಟ್ರಿಗೆ 45 ನಿಮಿಷ ಏನಕ್ಕೆ ಹೇಳ್ತದೆ ಗೂಗಲ್ ಅಮ್ಮ ಅಂತ. ಕಾಟೂರು, ಮುದ್ದನಹಳ್ಳಿ, ಲಂಕೆ, ಇಂಬಾಲ, ಮಾದಾಪುರ, ಚಿಕ್ಕದೇವಮ್ಮನ ಬೆಟ್ಟ. ವಾವ್, ಇದಂತೂ ಅಲ್ಟಿಮೇಟ್ ಆಗಿದೆ. ಸೂಪರ್ ಸೂಪರ್. ಬರ್ತಾ ಆದರೆ ಇದೇ ರೋಡಲ್ಲಿ ಬಂದರೆ ಒಂದು ಡ್ರೋನ್ ಆರಿಸಬಹುದು. ಸಖತ್ತಾಗಿದೆ, ಒಳ್ಳೆ ಸೀನಿಕ್ ಬ್ಯೂಟಿ. ಅದೇ ಬೆಟ್ಟ ಗ್ಯಾರಂಟಿ ಆಗೋಯ್ತು. ಕಾಣಿಸ್ತು ದೇವಸ್ಥಾನ, ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಈಗ ಬೆಟ್ಟದ ಮೇಲೆ ಹೋಗಬೇಕು. 15 ಹೇರ್ ಪಿನ್ ಕರ್ವ್ ಇದೆ ಅಂತೆ. ಸೊ ಅದನ್ನು ಹತ್ತಿ ಹೋಗಬೇಕು ನಾವು. ಇದು ಪಾದ ತಾಳಬೆಟ್ಟ. ಅಲ್ಲೊಂದು ತಾಳಬೆಟ್ಟ ಇದೆ. ಇಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಪೇಮೆಂಟ್ ಶುರುವಾಯಿತು. ಸೊ ಅಲ್ಲಿ ಎಂಟ್ರೆನ್ಸು ಟಿಕೆಟ್ ತೊಗೋಬೇಕು. ಬೈಕಿಗೆ 10 ರೂಪಾಯಿ, ಕಾರ್ಗೆ 20 ರೂಪಾಯಿ, ಟೆಂಪೋಗೆ 50 ರೂಪಾಯಿ ಏನೇನೋ ಇತ್ತು. ಸೊ 20 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಈಗ ಇನ್ನು 3.5 ಕಿಲೋಮೀಟರ್ಸು ಹೋಗಬೇಕು. ನೋಡಿ ಈ ಥರ ಎಲ್ಲ ರೋಲ್ ಕಾಲು ಗಣಪತಿಗೆ. ಬೆಟ್ಟ ಹೆವಿ ವೆಹಿಕಲ್ಸ್ ಪಾರ್ಕಿಂಗ್ ಝೋನ್ ಅದು. ಬೆಟ್ಟ ಹತ್ಸೋಕ್ಕೆ ಮಾತ್ರ ಸೂಪರಾಗಿದೆ. ಹತ್ತುತ್ತಾ ಇದ್ದರೆ ಒಳ್ಳೆ ಸೀನಿಕ್ ಬ್ಯೂಟಿ ಸಿಗ್ತಾ ಇದೆ. ಸೊ ಫಸ್ಟ್ ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಆಮೇಲೆ ಬರಬೇಕಾದ್ರೆ ಕೆಳಗೆ ನಿಲ್ಲಿಸ್ಕೊಳ್ಳೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಸಖತ್ತಾಗಿದೆ. ಪಾಪ ಅಲ್ಲಿ ಬಸ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟು, ಇದೆಲ್ಲ ಸ್ವಲ್ಪ ಶಾರ್ಟ್ ಆಗಿದೆ ಟರ್ನಿಂಗ್ಗಳು. ಸೊ ಬಸ್ ಹತ್ತೋದು ಕಷ್ಟನಾ, ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಬಂದೇ ಬಿಟ್ವಾ? ಎಸ್, ಆಗಲೇ ಬಂದು ನಿಂತಿದ್ದಾರೆ ಪ್ರಜೆಗಳು. ಎಲ್ಲ ಕಣ, ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾಪಾಡಿ. ಗುಡ್. ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ನೋಡಿ, ಇಲ್ಲಿ ವ್ಯೂ ಹೆಂಗಿದೆ. ಸೊ ದಾರಿಲಿ ಬರ್ತಾ ನಾವು ನಿಲ್ಲಿಸ್ಕೊಳ್ಳಿಲ್ಲ. ಓಕೆ, ಫಸ್ಟ್ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಗೊತ್ತಿಲ್ಲ, ದೇವಸ್ಥಾನ ಜನ ಜಾಸ್ತಿ ಇದ್ದಾರೆ ಅನ್ನಿಸ್ತಾ ಇದೆ. ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ. ತುಂಬ ಜನ ಜಾಸ್ತಿ ಇದ್ದರೆ ಹಾಗೆಯೇ ಲೈಟಾಗಿ ದರ್ಶನ ಮಾಡ್ಕೊಂಡು, ಏನೋ ಸ್ಪೆಷಲ್ ಎಂಟ್ರಿ ಇದ್ದರೆ ದರ್ಶನ ಮಾಡಿಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತೀವಿ. ಸೊ ಗಾಡಿ ನಿಲ್ಲಿಸಿದ ಮೇಲಿಂದ ಒಂದು ಸ್ವಲ್ಪ ಮೆಟ್ಲತ್ತಬೇಕು. ಮೆಟ್ಲತ್ಕೊಂಡು ಹೋದರೆ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ. ಅವರು ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಬಂತು ಕಡಿಮೆ ಒಂದು 70ರಿಂದ 100 ಮೆಟ್ಲಿದೆ ಅನಿಸುತ್ತೆ. ಅಭ್ಯಾಸ ಇಲ್ಲದಿದ್ದರೆ ಕಷ್ಟ ಆಗುತ್ತೆ. ಬಟ್ ಮೆಟ್ಲೇನು ತುಂಬ ಎತ್ತರದಲ್ಲಿದೆ, ಕಾಲೆತ್ತಿ ಇಡಬೇಕು ಆ ಥರ ಎಲ್ಲ ಏನಿಲ್ಲ. ನೋಡ್ತಾ ಇದ್ದೀವಿ. ವಾವ್, ಅಲ್ಲಿ ನೋಡಿ, ಅಲ್ಲಿ
ಏನು ಸೂಪರಾಗಿದೆ ಆ ಕಡೆ ಎಲ್ಲ ನೋಡಿ. ದೇವಸ್ಥಾನಕ್ಕೆ ಬಂದು ಚಿಕ್ಕದೇವಮ್ಮನವರ ದೇವಾಲಯ ಸಪ್ತಮಾತೃಕೆ ಸನ್ನಿಧಿ. ಬಿಸಿಲು ಸ್ವಲ್ಪ ಬಂದಿದೆ, ಸಖತ್ತಾಗಿದೆ. ಭೀಮೇಶ್ವರ ಸನ್ನಿಧಿ. ಫಸ್ಟ್ ಒಂದು ಪ್ರದಕ್ಷಿಣೆ ಹಾಕೊಂಬಿಡೋಣ. ಇಲ್ಲಿ ಏನು ಸೂಪರಾಗಿದೆ ಸೀನ್ರಿ. ಎತ್ತ ನೋಡಿದರು ಹಚ್ಚ ಹಸಿರು, ಸಖತ್. ನಡೀರಿ ಆಯ್ತಾ? ಬೆಂಗಳೂರ್ದು ಫೋನ್ ಬಂದು ಇಲ್ಲ ಇಲ್ಲ ಇಲ್ಲ, ಒಂದು ಪ್ರದಕ್ಷಿಣೆ ಹಾಕೊಂಡ್ಬಂದು ಆಮೇಲೆ ನೋಡೋಣ. ನೋಡಿ ದೇವಸ್ಥಾನಕ್ಕೆ ಹಣ್ಣು ಕೈ ಮಾಡಿಸ್ತಾ ಇದ್ದಾರೆ. ಇದನ್ನು ಎಂಟ್ರೆನ್ಸ್ ಇದನ್ನು ಆ ಕಡೆ. ಹಾಂ ಬಾ, ಮತ್ತೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಏನಂತೀರಾ? ಡ್ರೋನ್ ಕೆಳಗಡೆ ಹಾರ್ಸೋಣ ದಾರಿ ಮಧ್ಯದಲ್ಲಿ, ಇಲ್ಲ ಪಾರ್ಕಿಂಗಿಂದ ಹಾಕ್ಸೋಣ. ಸಖತ್ತಾಗಿದೆ ಗುರು. ನಾನು ಬಂದಿದ್ದೀನಿ ಸರ್. ಆ್ಯಕ್ಚುಲಿ ಫ್ರೀಕ್ವೆಂಟ್ಲಿ ನಾನು ವಿಸಿಟ್ ಮಾಡ್ತಾ ಇರ್ತೀನಿ. ಅಷ್ಟೊಂದು ವಿಸಿಟ್ಸ್ ಎಲ್ಲ ಇರುತ್ತೆ. ಹಾಂ, ಸೊ ಹಾಗಾಗಿ ಮತ್ತು ನಮ್ಮನ್ನೇ ಕರ್ಕೊಂಬಂದಿರಲಿಲ್ಲ ಇಷ್ಟು ದಿನ ಸರ್. ಇವಾಗ ನೀವು ಈ ಥರ ಕೇಳ್ತೀರಲ್ಲ, ನೋಡಿ ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಫುಲ್ ಪನರಾಮಿಕ್ ವ್ಯೂ. ಎಲ್ಲೇ ನೋಡಿದ್ರು ಫುಲ್ ಹಸಿರು ಹಸಿರು ಹಸಿರು. ಏನಂತೀರಾ? ಜನ ಏನಷ್ಟು ಜಾಸ್ತಿ ಇಲ್ಲ. ಬೇಗ ದರ್ಶನ ಮಾಡಿಕೊಂಡು ಈಚೆ ಬಂದು ಹೋಗೋಣ. HD ಕೋಟೆ ಹತ್ರ ಇರೋದು ಚಿಕ್ಕದೇವಮ್ಮ ಅನ್ನೋ ದೇವಸ್ಥಾನ. ಓಕೆ, ಇಲ್ಲಿ ಬಂದು ದರ್ಶನ ಮಾಡ್ತಾಯಿದ್ದೀವಿ. ಸೊ ಅವ್ರದ್ದು ಪರ್ಮಿಷನ್ ತೊಗೊಂಡು ವಿಡಿಯೋ ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಲ್ಲರೂ ಒಂದ್ಸಲಿ ಬನ್ನಿ. ಸೊ ಈ ದೇವಸ್ಥಾನದ ಮಹಿಮೆ ಏನು ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ ಈಗ. ಈಶ್ವರ ಅಂತ ಶಿವನ ದೇವಸ್ಥಾನ ಇದೆ ಆ ಕಡೆ ಇದೆಯಲ್ಲ, ಅದು ಇಲ್ಲಿ ಮೂಲತಃ ಬಂದು ಬೆಟ್ಟದ ಭೀಮೇಶ್ವರಲ್ಲಿ ಪಾಂಡವರು ಬಂದು ಇಲ್ಲಿ ವನವಾಸಕ್ಕೆ ಬಂದಾಗ, ಇಲ್ಲಿ ಪಂಚಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ಭೀಮನನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾರೆ ಅಂತ ಪ್ರತೀತಿ ಇದೆ. ಇಲ್ಲಿ ಅಮ್ಮನವ್ರು ಬಂದು ನೆಲೆಗೊಂಡಿರೋದು. ಇಲ್ಲಿ ರಾಕ್ಷಸ ರಾವಳಿ ಜಾಸ್ತಿ ಇರುತ್ತೆ. ಆವಾಗ ಅಮ್ಮನವರು ಶಿವನನ್ನು ಪ್ರಾರ್ಥನೆ ಮಾಡಿ ನನಗೆ ಇಲ್ಲೊಂದು ಸ್ಥಳ ಕೊಡು, ನನಗೆ ಇರೋಕೆ ರಾಕ್ಷಸನ ಸಂಹಾರ ಮಾಡಿ ನನಗೆ ಒಂದು ಮೊದಲನೇ ಪೂಜೆ ಹಿಂಗಾಗಲಿ, ಆಮೇಲೆ ನಂಗೆ ಪೂಜೆ ಮಾಡಲಿ ಅಂತ ಕೇಳ್ಕೊಂಡಾಗ ಅಮ್ಮನವರು ಇಲ್ಲಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಇಲ್ಲಿ ಬಂದು ನೆಲೆಗೊಂಡಿದ್ದಾರೆ. ಅಮ್ಮನವರು ಭಕ್ತರು ಈ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಿದ್ದಾರೆ. ಇಲ್ಲಿ ಬಂದು ಕುಟುಂಬ ಸಮೇತರಾಗಿ ಬಂದು ಪೂಜೆ ಮಾಡ್ಕೊಂಡು ಸಲ್ಸ್ಕೊಂಡು ಹೋಗ್ತಾರೆ ಅವ್ರ ಇಷ್ಟಾರ್ಥ ನೆರವೇರಿದ ಮೇಲೆ. ಸೊ ಇಲ್ಲಿ ಹಬ್ಬ ಜಾತ್ರೆ ಹರಿದಿನ ಆಗಲ್ಲ. ಇದು ಯುಗಾದಿ ಹಬ್ಬ ಆಲ್ಗೋಡ ಅಂತಿದೆ. ಇಲ್ಲಿಂದ 4 ಕಿಲೋಮೀಟ್ರು. ಅಲ್ಲಿ ಯುಗಾದಿಗೆ ಒಂದು ಸಲ ಹಬ್ಬ ಆಗುತ್ತೆ. ಮತ್ತು ಡಿಸೆಂಬರ್ ಅಥವಾ ಜನವರಿಲಿ ಧನುರ್ಮಾಸದ ಹುಣ್ಣಿಮೆ ದಿನ ಕುಂದೂರಲ್ಲಿ, ಅದು ಕುಂದೂರು ಅಂತಿತ್ತು, ಇವಾಗ ಕುಂದೂರಾಗಿ ಮಾರ್ಪಟ್ಟು ಅಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. 2 ಜಾತ್ರೆ ವರ್ಷದಲ್ಲಿ ಆಗುತ್ತೆ. ತುಂಬ ರಶ್ ಇರುತ್ತೆ. ಹೌದು, ತುಂಬ ರಶ್ ಇರುತ್ತೆ. ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ 3 ದಿನ ವಿಶೇಷ ಈ ಸ್ಥಳದಲ್ಲಿ. ಭಾನುವಾರ, ಮಂಗಳವಾರ, ಶುಕ್ರವಾರ ವಿಶೇಷ ಇರುತ್ತೆ. ಭಕ್ತರು ಬಂದು ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಂಡೋಗಿ ಅವರ ಕೆಲಸ ಕಾರ್ಯಗಳೆಲ್ಲ ಆದಮೇಲೆ ಅಮ್ಮನವ್ರಿಗೆ ಬಂದು ಅವ್ರ ಇಷ್ಟಾರ್ಥ ನೆರವೇರಿಸ್ತಾರೆ. ಅಮ್ಮನವ್ರಿಗೆ ಪಂಚಾಮೃತ ಅಭಿಷೇಕ, ಶಿವಂಗೆ ಬಿಲ್ವಾರ್ಚನೆ, ಭೈರವಂಗೆ ಬಿಲ್ವಾರ್ಚನೆ ಎಲ್ಲ ಮಾಡಿಸಿ ಹೋಗ್ತಾರೆ ಕುಟುಂಬ ಸಮೇತ. ಇಲ್ಲಿ ಬೇರೆ ಸ್ಪೆಷಲ್ ಅಂದರೆ ಇದು ಬಿಟ್ಟು ಇನ್ನೇನಾದ್ರು ಇದೆಯಾ ಈ ಕಡೆ ಹತ್ರಪ್ಪ ನೋಡೋವಂಥದ್ದಾಗಲಿ, ಇಲ್ಲ ಇನ್ನೊಂದು ದೇವಸ್ಥಾನ ಇರೋದು? ಭೀಮನ ಕೊಲ್ಲಿ ಇದೆ. ಭೀಮನ ಕೊಲ್ಲಿ ಮತ್ತು ಇಲ್ಲಿ ಬ್ಯಾಲದ ಕುಪ್ಪೆ, ಮಹದೇಶ್ವರ, ಎಡೆಯಾಲ ಸುತ್ತಮುತ್ತ. ತಮ್ಮ ಹೆಸರು? ಮನೋಹರ್ ಅಂತ. ನೋಡಿ ದೇವಸ್ಥಾನದಿಂದ ಕೆಳಗೆ ಇಳಿದು ಬರ್ತಾ ಇದ್ದಂಗೆ ಈ ಥರ ತಿಂಡಿ ಅಂಗಡಿಗಳು ನೋಡಿ. ಮೆಟ್ಲಲ್ಲಿ ಏನು ಸೂಪರಾಗಿ ಆಡಳಿತ ಇದ್ದಾರೆ. ಆಹಾ, ಜಿಲೇಬಿ, ಬಾದ್ಶಾ, ಪೂರಿ, ಖಾರ ಸೇವೆ, ಲಾಡು, ಮೈಸೂರು ಪಾಕು ಎಲ್ಲ ಥರನೂ ಇದೆ. ಒಳ್ಳೆ ದೇವಸ್ಥಾನದ ದರ್ಶನ ಆಯಿತು. ಸೊ ಇಲ್ಲಿಂದ ಹೊರಟು ಕೆಳಗಡೆ ಒಂದು ಸ್ವಲ್ಪ ದೂರ ಇಳಿದ್ಮೇಲೆ
ಡ್ರೋನ್ ಹಾರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಒಂದು ಮಸ್ತ್ ಏನನ್ಸಿದ್ದು ಅಂದರೆ ನಮಗೆ ದೇವಸ್ಥಾನದ ಒಳಗಡೆನೇ ಫೋಟೋ ತೆಗಿಯೋಕ್ಕೆ ವಿಡಿಯೋ ತೆಗಿಯೋಕ್ಕೆ ಪರ್ಮಿಷನ್ ಕೊಟ್ಟು ಅವರೇ ಅದ್ರ ಬಗ್ಗೆ ಮಾತಾಡಿದ್ದು ಅಲ್ಲ. ಸೂಪರ್. ಎದುರುಗಡೆ ನೋಡಿ ಹೆಂಗಿದೆ, ಮಸ್ತ್. ತುಂಬ ಸ್ಟೀಪ್ ಇದೆ ಬೆಟ್ಟ. ಸೊ ಬಂದಾಗ ಹುಷಾರು. ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಬಂದಂಗೇನಲ್ಲ, ಬಟ್ ಹಾಗೇ ಇದ್ದಕ್ಕಿದ್ದಂಗೆ ಪ್ಲ್ಯಾನು. ನೋಡಿ ಎದುರುಗಡೆ ಏನು ಸಕ್ಕತ್ತಾಗಿದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೂಪರ್. ಡ್ರೋನಲ್ಲಿ ನೋಡಿ ಹೇಗಿರುತ್ತೆ ಅಂತ ಆಮೇಲೆ ಹೇಳಿ. ನೋಡಿ ಎದುರುಗಡೆ ಕ್ಲಾಸ್. ನೋಡಿ ಇಲ್ಲಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಒಳ್ಳೆ ಬ್ಯೂಟಿ ಮಾತ್ರ. ಬಟ್ ಬೇರೆ ಐಸಲ್ಲಿ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈವನ್ ನಾನು ನೋಡಿ ಅಲ್ಲಿ ಕಬಿನಿ ಬ್ಯಾಕ್ ವಾಟ್ರು ಸಖತ್ತಾಗಿದೆ. ಈವನ್ ನಾವು ಡ್ರೋನ್ ಕಳಿಸ್ಬಿಟ್ಟು ಅಲ್ಲಿಗೆ ಕ್ಯಾಮ್ರಾದಲ್ಲಿ ತೊಗೊಂಡಿದ್ರು ಅಷ್ಟು ಕ್ಲಾರಿಟಿ ಇರಲ್ಲ. ಅಂದರೆ ನಾವು ಆಲ್ಮೋಸ್ಟ್ 100 ಫೀಟು 70 ಮೀಟರ್ಸು 100 ಮೀಟರ್ಸು ಮೇಲಿಂದ ನೋಡ್ತೀವಲ್ಲ, ಸೊ ಅಂಥ ಕ್ಲಾರಿಟಿ ಸಿಗೋದಿಲ್ಲ. ಬಟ್ ಬೇರೆ ರೈಸಲ್ಲಿ ನೋಡ್ತಾಯಿದ್ರೆ ಸೂಪರಾಗಿದೆ. ಈಗ ಸೀದಾ ಮೈಸೂರಿಗೆ ಹಾಕ್ಕೊಂಡಿದ್ದೀವಿ ಮ್ಯಾಪು. ಇನ್ನೂ ತಿಂಡಿ ತಿಂದಿಲ್ಲ. ದಾರಿಲಿ ಎಲ್ಲರೂ ಹೋಟೆಲ್ ಸಿಕ್ಕಿದ್ರೆ ತಿಂಡಿ ತಿನ್ಕೊಳ್ಳೋದು, ಇಲ್ಲ ಅಂದರೆ ಹಾಗೆ ಮನೆಗೆ ಹೋಗೋದು. ಅವ್ರು ನಂಜನಗೂಡಿಗೆ ಹೋಗ್ತಾರೆ. ಓಹೋ, ಟ್ರ್ಯಾಕ್ಟ್ರಲ್ಲೆಲ್ಲ ಬರ್ತಾಯಿದಾರಲ್ಲಪ್ಪ. ನೋಡಿ ಏನು ಸೂಪರ್ವಾಗಿದೆ. ಬ್ಯೂಟಿ ಬ್ಯೂಟಿ. ಎದುರುಗಡೆ ಡ್ಯಾಮ್ ಅಂತೂ ಬ್ಯಾಕ್ ವಾಟ್ರು ಅಲ್ಟಿಮೇಟು ಕಬಿನಿದು ಸಖತ್ತಾಗಿದೆ. ನೋಡಿ ಇಲ್ಲಿ ಹೆಂಗಿದೆ ಎದುರುಗಡೆ. ವಾವ್ ಬ್ಯೂಟಿಫುಲ್. ಸೊ ಇಷ್ಟೆಲ್ಲ ದೂರ ಬಂದಿದ್ದೀವಿ, ಇಂಥ ಒಳ್ಳೆ ಪ್ಲೇಸ್ ತೋರಿಸ್ತಾ ಇದ್ದೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ ಹೇಗಿದೆ ಅಂತ. ನಮಗೂ ಎನ್ಕರೇಜ್ ಸಿಕ್ತಂಗೆ ಆಗುತ್ತೆ. ಏನೇ ಹೇಳಿ ಈ ಕಡೆ ಅಂದರೆ ಈ ಥರ ಹಳ್ಳಿಗೆ ಅವ್ರದ್ದು ಜೀವನನೇ ಒಂಥರ. ಇಲ್ಲಿ ಬಂದರೆ ಒಂಥರ ಈ ಮಣ್ಣಂದು ಸ್ಮೆಲ್ಲೇ ಒಂಥರ ಘಮ ಹೊಡಿತಾ ಇದೆ. ಈ ಸುತ್ತಮುತ್ತದ್ದು ಈ ಗಿಡ ಮರಗಳದ್ದು ಮತ್ತು ಈ ಸಣ್ಣ ಸಣ್ಣ ಸಸಿಗಳಿರುತ್ತೆ. ಈ ಥರ ಒಂದು ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಹೂವು ಬಿಡೋವಂಥದ್ದು, ಇಲ್ಲ ಒಳಗಡೆ ನೋಡಿ ಯಾವುದೋ ಒಂದು ಬೆಳೆ ಹಾಕಿದ್ದಾರೆ. ಇದ್ರದ್ದೆಲ್ಲ ಒಂದು ಆ ಸ್ಮೆಲ್ಗಳೆಲ್ಲ ಎಷ್ಟು ಹಿತ ಅನ್ನಿಸ್ತಾ ಇದೆ ಅಂದರೆ ಸೂಪರ್ಬು, ಸಖತ್ತಾಗಿರುತ್ತೆ ಈ ಥರ ಇದ್ದರೆ. ಸೂಪರಾಗಿ ಜಾಮು. ಒಳ್ಳೆ ಲೊಕೇಶನ್ನು ಮಾತ್ರ. ಸೊ ಈ ವಿಡಿಯೋ ನೋಡಿ ಯಾರಾದರೂ ಇಲ್ಲಿಗೆ ಬಂದರೆ ದಯವಿಟ್ಟು ಪ್ಲಾಸ್ಟಿಕ್ ತಂದು ಇಲ್ಲಿ ಎಸೆಯೋದು, ಕಸ ಕಡ್ಡಿಗಳನ್ನ ತಂದು ಇಲ್ಲೇ ಬಿಸಾಕೋದು, ಏನೇನೋ ಮಾಡೋದು ಇಲ್ಲಿ ನಿಂತ್ಕೊಂಡು. ಸೊ ಆ ಥರ ಗಲೀಜು ಮಾಡಬೇಡಿ. ಒಳ್ಳೆ ಪ್ಲೇಸಲ್ಲಿದೆ, ಒಳ್ಳೆ ನೇಚರು ಸಖತ್ತಾಗಿದೆ. ಬನ್ನಿ, ನೇಚರ್ನ ಎಂಜಾಯ್ ಮಾಡಿ, ಜಾಗನ ಎಂಜಾಯ್ ಮಾಡಿ. ನೋಡಿ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪು ಗಿಡ ಹಾಕಿದ್ದಾರೆ ಅನಿಸುತ್ತೆ. ಏನು ಗಮ್ ಅಂತ ಇದೆ ಗೊತ್ತಾ, ಸಖತ್. ಇಲ್ಲೆಲ್ಲ ಬಾಳೆ ತೋಟ. ಇದು ಏನೋ ಚಪ್ರದ ಅವರೆಕಾಯಿ ಇರಬೇಕು ಮೋಸ್ಟ್ಲಿ. ಸಖತ್ತಾಗಿದೆ.
ನಾನು ಅಲ್ಲಿಂದ ಸೀದಾ ಮೈಸೂರಿಗೆ ಹಾಕು ಅಂತ ಹೇಳಿದ್ದೆ. ಅಲ್ಲಿ ಯಾವ್ದಾರು ಹೋಟೆಲ್ಗಳು ಸಿಗುತ್ತೆ ತಿನ್ಕೊಂಡು ಹೋಗೋಣ ಅಂತ. ಇವನು ನಂಜನಗೂಡು ಅಲ್ಲಿಂದ 29 ಕಿಲೋಮೀಟ್ರ್ ಇದೆ ಅಂದ್ಬಿಟ್ಟು ನಂಜನಗೂಡಿಗೆ ಹಾಕ್ಕೊಂಡಿದ್ದಾನೆ. ಓಕೆ, ಸೊ ಇವನಿಗೆ ಮನೆಗೆ ಹತ್ರ ಆಗುತ್ತೆ. ಅದೇ ಆ ಕಡೆಯಿಂದ ಹೋಗಿದ್ದಿದ್ರೆ ಅವನು ಮೈಸೂರಿಗೆ ಎಂಟ್ರಿ ಆಗಿ ಅಲ್ಲಿ ಮಾನಂತವಾಡಿ ರೋಡಲ್ಲಿ ವಾಪಸ್ ರಿಂಗ್ ರೋಡಲ್ಲಿ ರೈಟಿಗೆ ತೊಗೊಂಡು ಅಲ್ಲಿಂದ ನಂಜನಗೂಡಿಗೆ ಬರಬೇಕಾಗಿತ್ತು. ಸೊ ಅದಕ್ಕೆ ಅವನಿಗೆ ಹತ್ರ ಆಗಂಗೆ ಇಲ್ಲೇ ಶಾರ್ಟ್ಕಟಲ್ಲಿ ಬಂದ್ಬಿಟ್ಟು ಅವನು ನಂಜನಗೂಡು ಏನೋ 2 ಕಿಲೋಮೀಟ್ರ್ ಇದೆಯಂತೆ. ಗೊತ್ತಿಲ್ಲ ಅದೇನು ಸುಳ್ಳು ಹೇಳ್ತಾ ಇದ್ದಾನೋ ನಿಜ ಹೇಳ್ತಾ ಇದ್ದಾನೋ ಅಂತ ಹಂಗೆ ಅಂದ್ಕೊಂಡು ಈಗ. ಬಟ್ ರೋಡ್ ಚೆನ್ನಾಗಿದೆ, ಇಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಕೇರ್ಫುಲ್ಲಾಗಿರಬೇಕು. ಹಸುಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ, ಬಿಟ್ಬಿಟ್ಟಿರ್ತಾರೆ ಕೆಲವರು ಹಗ್ಗ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಕೆಲವರಂತೂ ಅಕ್ಕಪಕ್ಕ ಗದ್ದೆಯಿಂದ ಉದ್ಭವ ಮೂರ್ತಿಗಳ ಥರ ರಾಪ್ ಅಂತ ಬಂದ್ಬಿಡ್ತಾರೆ. 2 ಕ್ಲೋಸ್ ಎನ್ಕೌಂಟರ್ ಆ ಥರ ಈ ಥರ ಪೊದೆ ಇದೆ ಹಿಂಗೆ. ಇನ್ನೂ ನ್ಯಾರೋ ಇತ್ತು ರೋಡು, ಝಗ್ ಅಂತ ಬಂದೇ ಬಿಟ್ಟಿರೋದು. ಅದು ವಯಸ್ಸಾಗಿರೋ ತಾತ ಬೇರೆ. ಏನಪ್ಪ ಅಂದ್ಕೊಂಡು ಎಲ್ಲಿದ್ದೀವಿ ಏನು ಎತ್ತಂತ ಒಂದು ಚೂರು ಗೊತ್ತಾಗ್ತಲ್ಲ ನನಗೆ. ಎದುರುಗಡೆ ಪುನಃ ಗ್ರೀನರಿ, ಓಪನ್ ಫೀಲ್ಡು. ಮೋಸ್ಟ್ಲಿ ಇದು ಹುಲ್ಲಳ್ಳಿ ರೋಡ್ಗೆ ಬಂದು ಕನೆಕ್ಟ್ ಆಯ್ತಾ ಅಂತ. ಸೊ ಈಗ ಹುಲ್ಲಳ್ಳಿ ಬಂದು ರೀಚ್ ಆದೋ. ನಾವು ಅಂದ್ಕೊಂಡಿದ್ದು ಸೀದಾ ಹಂಗೆ ಹೋಗ್ಬಿಡೋದು ಎಚ್ ಡಿ ಕೋಟೆ ರೋಡ್ ಮೇಲೆ ಅಂತ. ವಾಪಸ್ ಹುಲ್ಲಳ್ಳಿಗೆ ಬಂದಿದ್ದಾರಲ್ಲೇ ಹೋಗ್ತಾ ಇದ್ದೀವಿ ವಾಪಸ್ಸು ಅಂತ ಆಯಿತು. ಎಂಥ ಮಳೆ ಬಂತು ಅಂದರೆ ಸೂಪರ್ ಚಿಂದಿ ಚಿಕಾರಿ. ಒಂದು ಅರ್ಧ ಗಂಟೆ ಸೈಡಲ್ಲಿ ಹಾಕ್ಕೊಂಡು ನಿಂತ್ಕೊಂಡು ನಾವು ನಂಜನಗೂಡು ಇಷ್ಟೊತ್ತಿಗಾಗಲೇ ಮನೇಲಿರಬೇಕಾಗಿತ್ತು. ಸೊ ಅದನ್ನು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಯಿತು. ಯಾವುದೋ ಒಂದು ಟೀ ಅಂಗಡಿ ಸಿಕ್ತು, ತಿಂಡಿ ತಿಂದಿಲ್ಲ, ಹೊಟ್ಟೆ ಹಸಿಯೋಕ್ಕೆ ಶುರುವಾಯಿತು. ಸೊ ಹಂಗೇ ಟೀನು ಕುಡ್ಕೊಂಡು ಮಾತಾಡಿಕೊಂಡು ಮಳೆ ನಿಲ್ಲೋವರೆಗೂ ನಿಂತ್ಕೊಂಡು. ಇನ್ನೂ ಮಳೆ ನಿಂತಿಲ್ಲ ಫುಲ್ಲು, ಬಟ್ ಆದರೂ ಪರವಾಗಿಲ್ಲ, ಹೋಗಬಹುದು ಅನ್ನಿಸ್ತು. ಬಾರಾಜ ಹೊರಟು ಈಗ. ಮಳೆ ಬರ್ತಾಯಿದೆ. ಸೊ ಒಂದು ಅಡ್ವಾಂಟೇಜ್ ಏನಂದರೆ ಈಗ DJI ಗೋಪುರದಲ್ಲಾಗಿದೆ, ಮಳೆ ಬಂತು, ಕ್ಯಾಮ್ರಾ ಒಳಗಡೆ ಎತ್ತಿಡು, ಆ ವೈರ್ ಕನೆಕ್ಷನ್ ಕೊಟ್ಟಿದೆ, ಮೈಕ್ ಕನೆಕ್ಟ್ ಆಗಿದೆ, ಅಲ್ಲಿಂದ ನೀರು ಹೋಗ್ಬಿಡುತ್ತೆ ಅಂತ ಎಲ್ಲ ಯೋಚನೆ ಮಾಡಬೇಕಾಗಿತ್ತು. ಇದು ಕಂಪ್ಲೀಟ್ಲಿ ಈಗ ವಾಟರ್ ಪ್ರೂಫು. ಇದುವೇ ವಾಟರ್ ಪ್ರೂಫು. ಯಾಕಂದರೆ ಮೈಕ್ ಕನೆಕ್ಟ್ ಮಾಡಿರೋದು ವೈರ್ಲೆಸ್ ಬ್ಲೂಟೂತ್ ಕನೆಕ್ಷನಿಂದ ಕನೆಕ್ಟ್ ಆಗಿರುತ್ತೆ. ಸೊ ಮಳೆ ನೆಂದೋಗ್ಬಿಡುತ್ತೆ, ಈ ಪೋರ್ಟ್ ಓಪನ್ ಆಗಿದೆ, ಅಲ್ಲಿಂದ ನೀರು ಹೋಗ್ಬಿಡುತ್ತೆ ಅನ್ನೋ ತಲೆ ಬಿಸಿನೇ ಇಲ್ಲ. ಸೊ ಮೇಯ್ನ್ ತಗೊಂಡಿದ್ದು ಒಂಥರ ಹೇಳಬೇಕು ಅಂದರೆ ಇದೇ ರೀಸನ್ಗೆ. ಒಂದು ಗೋಪ್ರೋ ನಂದು ಈ ಮಳೇಲಿ ನೆಂದು ಹೊಗೆ ಹಾಕಿಸ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡು ಒಂಥರ ಗೋಪ್ರೋ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. DJIದು ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಕಂಪೇರಿಟಿವ್ಲಿ. ಆ್ಯಂಡ್ ಗೋಪ್ರೋ ಅವರು ಅಷ್ಟು ವರ್ಷದಿಂದ ಫೀಲ್ಡಲ್ಲಿದ್ದರೂ ಇನ್ನೂ ಅದೇ ಹಳೇ ಚಿಪ್ಪು, ಹಳೇ ಟೆಕ್ನಾಲಜಿನ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಸೊ ನೋಡೋಣ, ಒಂದು DJIದು ಎಕೋ ಸಿಸ್ಟಮ್ಗೆ ಶಿಫ್ಟ್ ಆಗೋಣ ಅಂತ ಆಯ್ತು ಈಗ. ಸರಿ ಬಾಯ್. ಆದಷ್ಟು ಬೇಗ ಬ್ಲಾಗ್ಸ್ನ ಬಿಡೋಣ, ಏನಂತೀರಾ? ಓಕೆ ನಾವು ಬಿಡ್ತೀವಿ, ನೀವು ನೋಡಿ. 100% ಬಿಡ್ತೀನಿ ಸರ್. ಓಕೆ, ಇದು ತುಂಬ ಚೆನ್ನಾಗಿರೋ ಬ್ಲಾಗ್ಸ್ ಬಿಡ್ತೀನಿ. ಓಕೆ, ಸಿಗುವ. ಮೋಸ್ಟ್ಲಿ ಮನೆಯಿಂದ ಫೋನ್ ಬಂದಿದೆ ಅನಿಸುತ್ತೆ. ಸೊ ಗೊತ್ತಿಲ್ಲ. ಹಾಂ ಸರಿ, ಬಾಯ್. ಸಿಗೋಣ. ಸೊ ಮಿಸ್ ಆಗಿ ಮಳೆ ಬಂದಾಗ ಒಂಚೂರು ಏನೋ ಮಾಡೋಕ್ಕೆ ಅಂತ ಹೋದು ಕ್ಯಾಮ್ರಾನ ಹೆಲ್ಮೆಟಿಂದ ತೆಗ್ದಿದ್ದು, ಆ್ಯಂಗಲ್ ಚೇಂಜ್ ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲ ಈಗ ಹೆಂಗೆ ಬರುತ್ತೆ ಏನು ಅಂತ ನೋಡುವ. ಮನೆಯಿಂದ ಫೋನ್ ಬಂತು, ಟೈಮು 2 ಗಂಟೆ 10 ನಿಮಿಷ ಆಗಿದೆ. ನಾವು ಹೋಗಿದ್ದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ರೈಡು. 10 ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿ ತಿನ್ಕೊಂಡು ಮನೇಲಿ ಇರೋಣ ಅಂದ್ಕೊಂಡು ಬಂದರೆ 2 ಗಂಟೆ ಈಗ. ಬಟ್ ನೋ ರಿಗ್ರೆಟ್ಸ್, ಎ ಡೇ ವೆಲ್ ಸ್ಪೆಂಟ್ ಅಂತ ಹೇಳ್ತಾರಲ್ಲ ಆ ಥರ. ಸೂಪರಾಗಿತ್ತು ಜಾಗ. ಅಚಾನಕ್ಕಾಗಿ ಅನ್ಪ್ಲ್ಯಾನ್ಡಾಗಿ ಹೋಗಿದ್ದು ಸಕ್ಕತ್ತಾಗಿತ್ತು. ಓಕೆ ಫ್ರೆಂಡ್ಸ್, ಇನ್ನೊಂದು 4-5 ಮಿನಿಟ್ಸು ನಾನು ಮನೆ ರೀಚ್ ಆಗ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಓಕೆ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಓಕೆ, ಇದರಿಂದ ನಾವೇನು ಗಳಿಸ್ತೀವಿ ಅನ್ನೋದಕ್ಕಿಂತ ಈ ಥರ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅನ್ನೋದಕ್ಕೆ ಒಂದು ಎನ್ಕರೇಜ್ಮೆಂಟು. ಸೊ ಅದಕ್ಕೋಸ್ಕರ ಮತ್ತು ಪ್ಲೇಲಿಸ್ಟಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗಿದ್ದು ಬಂದಿರೋ ವಿಡಿಯೋಗಳೆಲ್ಲ ಇದೆ. ಸೊ ಅದನ್ನು ನೋಡಿ ಹೇಗೆ ಅನಿಸುತ್ತೆ ಹೇಳಿ. ಓಕೆ, ಸೊ ಬೆಳಗ್ಗೆ ಇಲ್ಲಿಂದ ವಿಡಿಯೋ ಶುರು ಮಾಡಿದ್ದು ಇಲ್ಲಿಗೆ ಮುಗಿಸೋಣ ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ. ಬಾಯ್.